ಮೀನಾ 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 ಅಲ್ಲ ನಾನು ಮಾತಾಡ್ತಾ ಇದ್ದೀನಿ, ನನಗೆ ಬೆಲೆನೇ ಇಲ್ವಾ? ಹೊಂದ್ ಮಾಡಕ್ ಹೋಗೇ ಬಿಟ್ಲಲ್ಲ. ಮಾಡ್ತೀರಿ ನಿನಗೆ ಮೀನಾ ಅವ್ವ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಕಂದ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಕನಕ ಇಲ್ಲಿ ಬಂದೇ ಇಲ್ಲ. ಅವರಿಬ್ರು ಅಂಗಡಿ ಹತ್ರ ಇದ್ದಾರೆ. ಇವತ್ತು ಹಬ್ಬ ಅಲ್ವಾ, ವ್ಯಾಪಾರ ಜಾಸ್ತಿ, ಅದಕ್ಕೆ. ಗಣೇಶ ಹೇಗಿದೆ? ತುಂಬಾ ಚೆನ್ನಾಗಿದೆ. ಕುಸುಮಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಣ್ಣ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ. ಹಬ್ಬದ ದಿವಸ ಅನ್ನ ಹಬ್ಬದಲ್ಲಿ ಮಗಳು ನೋಡಕ್ ಬಂದ್ಬಿಟ್ಟಿದ್ದೀರಿ, ಸಂತೋಷ. ಗೌರಿ ಗಣೇಶ ಹಬ್ಬ ಅಲ್ವಾ ಅಣ್ಣ, ತವ್ರ ಮನೆಯಿಂದ ಏನೇನು ಆಗ್ಬೇಕೋ ಅದೆಲ್ಲ ಆಗ್ಲೇಬೇಕಲ್ವಾ, ಅದಕ್ಕೆ ಬಂದೆ. ಒಳ್ಳೇದು ಆಗ್ಬೇಕಾದ್ದೆಲ್ಲ ಆಗ್ಬೇಕಾದ್ದೆ. ಏನೇ ಇದು, ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ ನಿಂದು? ಅದು ನಾನು ಅತ್ತೆ ಇಬ್ರು ಸೇರ್ಕೊಂಡು ಅಡುಗೆ ಮಾಡ್ತಿದ್ವಿ, ಬೇಗ ಕಣ್ ಕೆಂಪಾಗಿದೆ ಅಷ್ಟೇ ಅಮ್ಮ. ಅಲ್ಲ, ನಾವೆಲ್ಲ ಇಲ್ಲೇ ನಿಂತಿದ್ದೀವಿ, ಪಾಪ ಕಣ್ ಕಾಣ್ತಿಲ್ವೇನೋ ಅವ್ರಿಗೆ ಅಲ್ವಾ? ಬೀಗ್ರೆ ಚೆನ್ನಾಗಿದ್ದೀರಾ? ದೇವ್ರು ನನ್ನ ತುಂಬಾ ಚೆನ್ನಾಗಿಟ್ಟಿದ್ದಾನೆ ಬಿಡಿ. ಕುಸುಮ ಬನ್ನಿ ಬನ್ನಿ, ಒಳಗೆ ಬನ್ನಿ, ಕೂತ್ಕೊ ಬನ್ನಿ. ಅಣ್ಣ, ಇವತ್ತು ಹಬ್ಬ, ಹಬ್ಬದ ಸೀಸನಲ್ಲಿ ನಾವು ಒಂದು 4 ಕಾಸು ನೋಡೋದು. ಅಂಗಡಿ ಹತ್ರ ರಶ್ ಇರುತ್ತೆ. ನಾನು ಇವಳಿಗೆ ಅರ್ಶಿನ ಕುಂಕುಮ ಕೊಟ್ಟು ಬೇಗನೆ ಹೊರಟ್ಬಿಡ್ತೀನಿ. ಆಗ್ಲಿ ತಾಯಿ, ಆಗ್ಲಿ. ಶಾಂತಿ, ಒಂದು ನಿಮಿಷ ಬಂದೆ ಅಮ್ಮ, ತಡೀರಿ. ಮೀನಾ, ಇಲ್ಲೇ ಕೂತ್ಕೊಳ್ಳಮ್ಮ. ಹುಟ್ಟಿದ ಮನೆಗೆ, ಮೆಟ್ಟಿದ ಮನೆಗೆ ಹೆಸರು ಕೀರ್ತಿ ತಗೊಂಡ್ ಬಾ ನನ್ ಕಂದ. ಒಳ್ಳೇದ್ ಮಾಡ್ಲಿ ನಿನ್ಗೆ. ಇದೆಲ್ಲ ಯಾಕಮ್ಮ ತರಕೋದೆ? ಸಂಪ್ರದಾಯ ಅಲ್ವಾ ಕಂದ, ನಮ್ ಯೋಗ್ಯತೆಗೆ ತಕ್ಕಾಗಾದ್ರೂ ಮಾಡ್ಲೇಬೇಕಲ್ವಾ? ತವ್ರ ಮನೆ ಉಡುಗೊರೆ ನನ್ ಶಕ್ತಿಗೆ ತಕ್ಕ ಕೊಟ್ಟಿದ್ದೀನಿ. ನಿನಗೆ ಕಡಿಮೆ ಅನ್ಸಿದ್ರೆ ನನ್ನ ಕ್ಷಮಿಸ್ಬಿಡು ಕಂದ. ಅಯ್ಯೋ ಅಮ್ಮ, ತವ್ರ ಮನೆಯಿಂದ ಸಿಗೋ ಪದಾರ್ಥಗಳು ಒಂದು ಹೆಣ್ಣಿಗೆ ಕೋಟಿಗೆ ಸಮ ಅಮ್ಮ. ಕುಸುಮಮ್ಮ, ನೀವು ಇಷ್ಟೆಲ್ಲ ತಂದುಕೊಟ್ಟು, ನಾನುಗಳು ಆಶೀರ್ವಾದ ಕೊಟ್ಟು, ರಕ್ಷಣೆ ಕೊಟ್ಟು, ಏನೆಲ್ಲ ಮಾಡಿದ್ದಕ್ಕಿಂತಲೂ ಹೆಚ್ಚಾಗಿ ನೀವು ಮನೆಗೆ ಬಂದು ಹೇಗಿದ್ಯಾ ಮಗಳೇ ಅಂತ ಒಂದು ಮಾತವಳ ಪ್ರೀತಿಯಿಂದ ಮಾತಾಡಿಸ್ಬಿಟ್ರೆ ಅದಕ್ಕಿಂತ ದೊಡ್ಡ ಶಕ್ತಿ ಬೇರೆ ಏನಿದೆ ತಾಯಿ. ಅದೇ ದೊಡ್ಡ ಆಶೀರ್ವಾದ ಅಲ್ವಾ? ಸರಿ ಅಣ್ಣ, ನಾನೇನು ಹೊರಡ್ತೀನಿ. ಅಮ್ಮ, ಹಬ್ಬದ ದಿನ ಬಂದು ಹಾಗೆ ಹೋಗ್ತೀಯಾ? ಊಟ ಮಾಡ್ಕೊಂಡು ಹೋಗುಮ್ಮ. ಅವಳಿಗೂ ಸಂತೋಷ ಆಗುತ್ತೆ. ಇದ್ದು ಊಟ ಮಾಡ್ಕೊಂಡು ಸಂಜೆ ಮೇಲೆ ಹೋಗಿ ತಾಯಿ. ಇನ್ನೊಂದಿನ ಪುರ್ಸೊತ್ ಮಾಡ್ಕೊಂಡು ಬಂದು ಇದ್ದು ಹೋಗ್ತೀನಿ. ಈಗ ಕೆಲಸ ಇದೆ, ನಾನು ಹೊರಡ್ತೀನಿ. ಸರಿ ನಿಮ್ಮ ಇಷ್ಟ. ಮಕ್ಕಳಿಬ್ಬರನ್ನು ಕೇಳದೆ ಅಂತ ಹೇಳಿ. ಸರಿ ಅಣ್ಣ. ಬರ್ತೀನಿ ಅಣ್ಣ. ಒಳ್ಳೇದಾಗಲಿ ತಾಯಿ. ಶಾಂತಿ, ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿದ್ದು ಬರ್ತೀನಿ. ಅತ್ತೆ, ತಗೊಳ್ಳಿ 1,000 ರೂಪಾಯಿ.
ಹೇಗೋ ನಿಭಾಯಿಸ್ಬಿಟ್ಟೆ ಅಲ್ವಾ? ನಾನಲ್ಲ ಅತ್ತೆ. ಇನ್ಯಾರು? विनायकैक भावना समर्चना समर्पितं प्रमोदकैः प्रमोदमोदमोदकं यदर्पितं सदर्पितं नवान्न धान्य निर्मितं न खण्डितं न खण्डमण्डनं कृतम् ನಾನು ನಿನ್ನೆನೆ ಅವ್ನಿಗೆ ಹೇಳಿದ್ದೆ, ನೀನ್ ನನ್ನ ಕೈಗೆ ಬರೋವರೆಗೂ ಮಾತ್ರ ನನ್ನ ಜವಾಬ್ದಾರಿ ಅಂತ. ಈಗೆಲ್ಲ ಜವಾಬ್ದಾರಿನೂ ಅವನೇ ನೋಡ್ಕೊಂತಾನೆ. ನೋಡಿ ಅತ್ತೆ, ಹೂ ತರ್ಸ್ಕೊಂಡಿದ್ದಾನೆ, ಹಣ್ಣುಗಳನ್ನೂ ತರ್ಸ್ಕೊಂಡಿದ್ದಾನೆ. ನಾನು ಮಾಡಿದ ಅಡುಗೆಗೆ ನಿಮ್ಮ ಸಾಲನೂ ತೀರಿಸಿದ್ದಾನೆ. ಈ ಮನೇಲಿ ಫ್ರೀ ಮೀಲ್ಸ್ನ ದೇವರು ಕೂಡ ಮಾಡಲ್ಲ ಅನ್ನೋ ಥರ ಆಯಿತು. ಪೂಜೆಗೆ ಲೇಟ್ ಆಗ್ತಿದೆ ಅತ್ತೆ, ಸ್ನಾನ ಮಾಡ್ಕೊಂಡು ಬನ್ನಿ, ಎಲ್ಲರೂ ಸೇರಿ ಪೂಜೆ ಮಾಡೋಣ. ಹೋಗಲೇ ಹೋಗೆ, ನಿನ್ ಜೊತೆ ನಾನು ಯಾಕೆ ಪೂಜೆ ಮಾಡ್ಲಿ? ರೋಹಿಣಿ, ಮನೋಜ, ನಡೀರಪ್ಪ, ಬೇಗ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ. ಅತ್ತೆ ಬನ್ನಿ ಅತ್ತೆ, ನಾವು ಹೋಗೋಣ. ಅಮ್ಮ ಒಂದ್ಸಲ ಡಿಸೈಡ್ ಮಾಡಿದ್ರೆ ಮುಗೀತು, ಹಂಗೆಲ್ಲ ಹೋಗಲ್ಲ. ಇಲ್ಲ ಮನೋಜ, ನಂಗೆ ಯಾಕೋ ಭಯ ಆಗ್ತಿದೆ ಕಣೋ. ಯಾಕಮ್ಮ? ಆ ಮೂದೇವಿ ಕಂಡ್ರೆ ನಂಗೆ ಆಗಲ್ಲ, ಆದ್ರೆ ದೇವ್ರೇ ಅಲ್ವೇನೋ. ಪೂಜೆ ಮಾಡಲ್ಲ ಅಂತ ನಂಗೆ ಹೇಳ್ಬಿಟ್ಟೆ ಕಣೋ. ಚಂದ್ರಂಗ್ ಶಾಪ ಕೊಟ್ಟಂಗೆ ನಂಗೂ ಏನಾದ್ರೂ ಶಾಪ ಕೊಟ್ಬಿಟ್ರೆ? ಹೌದು ಅತ್ತೆ, ದೇವ್ರ ವಿಷಯದಲ್ಲಿ ನಾವು ಹಾಗೆಲ್ಲ ಮಾಡಬಾರ್ದು. ಅತ್ತೆ, ಮಂಗಳಾರತಿ ಮಾಡೋ ಟೈಮ್ಗೆ ನಾವು ಹೋಗ್ಬಿಟ್ಟು ತೀರ್ಥ ಪ್ರಸಾದ ತಗೊಂಡ್ಬಿಡೋಣವಾ? ಹ್ಞೂ ಕಣಮ್ಮ, ಹಂಗೆ ಮಾಡೋಣ. ಪಾಪಿಯವಳು ದೇವ್ರಿಗೂ ನಮಗೂ ಆಗದೆ ಇರೋ ಥರ ಏನಾದರೂ ಮಾಡಿಟ್ಬಿಡ್ತಾಳ ಆಮೇಲೆ. ಅರ್ಚಕರಿಲ್ಲ, ಅರ್ಚನೆ ಇಲ್ಲ, ಮಂತ್ರಗಳಿಲ್ಲ, ಆಚರಣೆ ಇಲ್ಲ. ನನಗೆ ತೋಚಿ ನಾನು ಮಾಡಿದ್ದೀನಿ ಗಣಪತಿ. ದಯವಿಟ್ಟು ನನ್ನ ಗಂಡನ್ನ ಕಾಪಾಡು. ಅವ್ರು ಅನ್ಕೊಂಡಿದ್ದ ಕೆಲಸ ಅವ್ರು ಸಿಗೋ ಹಾಗೆ ಮಾಡು. ಈ ಮನೇಲಿ ಎಲ್ಲರೂ ನಗ್ನಗ್ತಾ ಇರೋ ಹಾಗೆ ಆಶೀರ್ವಾದ ಮಾಡಪ್ಪ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ರೀ ಬಂದ್ರ, ಹೋಗಿ ಕೈಕಾಲು ತೊಳ್ಕೊಂಡು ಬನ್ನಿ. ಬರೀ ತೊಳೆಯೋದೇ ಆಗೋಯ್ತು. ಅಲ್ಲಿ ಕಾರ್ ತೊಳೆದೆ, ಇಲ್ಲಿ ಕಾಲು ತೊಳಿಬೇಕಂತೆ. ನನಗೆ ಸುಸ್ತಾಗ್ತಾ ಇದೆ. ಹಾಗೆ ಹೇಳಿದ್ರೆ ಹೇಗ್ರಿ? ಮನೆಗೆ ನೆಂಟರು ಸಂಬಂಧಿಕರು ಬಂದಾಗ ಅವ್ರ ಮುಂದೆ ಕೂತು ಒಂದೆರಡು ಮಾತಾಡ್ಬೇಕಲ್ವಾ? ನೆಂಟರು ಸಂಬಂಧಿಕರ? ಕಷ್ಟಕ್ಕಾಗೋ ನೆಂಟ, ಪವಿತ್ರವಾದ ಸಂಬಂಧ ಇವನೇ. ಈ ಗಣಪತಿನೇ ಮನೆಗೆ ಬಂದಿರ್ಬೇಕಾದ್ರೆ 2 ನಿಮಿಷನಾದ್ರೂ ಕಾಲ ಕಳಿಬೇಕಲ್ವಾ? ವರ್ಷದಲ್ಲಿ ಒಂದು 3 ದಿನ ಬರೋ ಇವನಿಗೆ ನನ್ನ ಕಷ್ಟ ಅರ್ಥ ಆಗಲ್ಲ ಬಿಡು. ಭಕ್ತಿಯಿಂದ ಕೈ ಮುಗಿರಿ. ವರ್ಷದಲ್ಲಿ 3 ದಿನ ಮನೆಗೆ ಬಂದ್ರು ನೀವು ಬದುಕಿರೋ ಅಷ್ಟು ವರ್ಷನೂ ನಿನ್ ಬೆನ್ನಿಂದ ನಿಂತು ಕಾಪಾಡ್ತಾನೆ. ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ಪರವಾಗಿಸು ಎಲ್ಲರ